ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ರಿಗಾರ್ಡಿಂಗ್ ಹಳೆಯ ಪಿಂಚಣಿ ಯೋಜನೆ ಅಥವಾ ಓಲ್ಡ್ ಪೆನ್ಷನ್ ಸ್ಕೀಮ್. ನಮಗೆಲ್ಲರೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಮತ್ತು ಕೇಂದ್ರ ಸರ್ಕಾರ 2004 ಮತ್ತು 2006ರಲ್ಲಿ ಕ್ರಮವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತನ್ನ ಎಲ್ಲ ನೌಕರರಿಗೆ ಹಳೆಯ ಪಿಂಚಣಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿ ಹೊಸ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುತ್ತೆ. ಸೊ ಇದರಲ್ಲಿ ಸರ್ಕಾರಿ ನೌಕರ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಅದರಿಂದ ಬಂದಿರುವಂಥ ಬಡ್ಡಿ ಹಣದಲ್ಲಿ ಸರ್ಕಾರಿ ನೌಕರರಿಗೆ ಪಿಂಚಣಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಬಟ್ ಇದರಿಂದ ತುಂಬ ಡಿಸ್ಅಡ್ವಾಂಟೇಜಸ್ಗಳಾಗುತ್ತೆ. ಕೆಲಸ ಮಾಡಿರುವಂಥ 30-40 ವರ್ಷ ಸರ್ವಿಸ್ ಮಾಡಿರುವಂಥ ಸರ್ಕಾರಿ ನೌಕರರು ಕಾರ್ಪೆಂಟರ್ ಕೆಲಸ ಇನ್ನಿತರ ಕಡಿಮೆ ಬೆಲೆ ಉಳ್ಳುವಂಥ ಕೆಲಸವನ್ನು ಮಾಡೋ ಹಾಗೆ ಆಗುತ್ತೆ. ಏನಕ್ಕಂದರೆ ಹಳೆಯ ಪಿಂಚಣಿ ಯೋಜನೆಯಲ್ಲಿ ಫಿಕ್ಸ್ಡ್ 50% ಎಷ್ಟು ನಿಮಗೆ ಬೇಸಿಕ್ ಇರುತ್ತೆ ಅದರ ಒಂದು 50% ಸ್ಯಾಲ್ರಿ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ 50,000 ಇದ್ದರೆ ನಿಮಗೆ 25,000 ಫಿಕ್ಸ್ಡ್ ಪಿಂಚಣಿ ಬರುತ್ತೆ ಆ್ಯಂಡ್ 30% ಅದು ಫ್ಯಾಮಿಲಿ ಪೆನ್ಷನ್ ಆಗುತ್ತೆ. ಸರ್ಕಾರಿ ನೌಕರ ತೀರಿ ಹೋದ್ಮೇಲೆ ಫ್ಯಾಮಿಲಿ ಪೆನ್ಷನ್ ಬರುತ್ತೆ 30%. ಸೊ ಈ ರೀತಿಯಾಗಿ ಹಳೆಯ ಪಿಂಚಣಿ ಯೋಜನೆ ತುಂಬಾ ಲಾಭದಾಯಕವಾಗಿತ್ತು. ಬಟ್ NPS ಅಲ್ಲಿ ಅದ್ಯಾವುದೇ ಒಂದು ಫೆಸಿಲಿಟೀಸ್ ಇರಲಿಲ್ಲ. ಸೊ ಇದು ಮನಗಂಡಿರುವಂಥ ಸರ್ಕಾರಿ ನೌಕರರು ತುಂಬ ದಿನದಿಂದ ಸರ್ಕಾರದ ಮೇಲೆ ಪ್ರೆಷರನ್ನು ಹಾಕ್ತಾ ಬಂದಿದ್ದಾರೆ. ನಮಗೆ ದಯವಿಟ್ಟು ಹಳೆಯ ಪಿಂಚಣಿ ಯೋಜನೆ ನೀಡಿ, ನಾವು ನಮ್ಮ ಒಂದು ಲಾಸ್ಟ್ ಮಿನಿಟಲ್ಲಿ ನಮ್ಮ ಒಂದು ಕಷ್ಟಕರವಾಗಿರುವಂಥ ಕೊನೆಯ ದಿನಗಳಲ್ಲಿ ಯಾರ ಮುಂದೆನೂ ಕೈ ಚಾಚುವ ಥರ ಮಾಡಬೇಡಿ. ನಾವು ಸರ್ಕಾರಿ ನೌಕರರು ನ್ಯಾಯಯುತವಾಗಿ ಬದುಕಿದ್ದೇವೆ, ಪ್ರೆಸ್ಟೀಜಿಯಸ್ ಆಗಿ ಬದುಕಿದ್ದೇವೆ, ಪ್ರೆಸ್ಟೀಜಿಯಸ್ ಆಗಿ ಸಾಯ್ತೀವಿ. ನಾವು ಯಾರ ಮುಂದೆ ಕೈ ಚಾಚುವ ಅವಶ್ಯಕತೆ ಇರಬಾರ್ದು. ನಮ್ಮ ಒಂದು ಪೆನ್ಷನ್ ಹಣದಲ್ಲಿ ನಾವು ಬದುಕ್ತೀವಿ ಅನ್ನೋ ಒಂದು ಮಾತನ್ನು ಇಡ್ತಾ ಬಂದಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಕೋರ್ಟ್ ಮೆಟ್ಟಲು ಕೂಡ ಹತ್ತಿರುವಂಥದ್ದು ತುಂಬ ಸ್ಟೇಟ್ಸ್ಗಳಲ್ಲಿ ನಾವು ನೋಡಿದ್ದೀವಿ. ಸೊ ಫೈನಲಿ ಈ ಒಂದು ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ಫೈನಲಿ ಸರ್ಕಾರಿ ನೌಕರರಿಗೆ ಇಲ್ಲಿ ಒಂದು ಎಡ್ಜ್ ಸಿಕ್ಕಂತಾಗಿದೆ. ಕೇಂದ್ರ ಸರ್ಕಾರ ಈ ಎಲ್ಲ ಸರ್ಕಾರಿ ನೌಕರರ ಒಂದು ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿ ಆದೇಶ ಹೊರಡಿಸಿದೆ. ಈ ಒಂದು ಸಮಿತಿಗೆ TV ಸೋಮನಾಥನ್ ಎಂಬ ಒಂದು ವ್ಯಕ್ತಿಯನ್ನು ಇಲ್ಲಿ ಸೆಕ್ರೆಟರಿ ಅಥವಾ ಅದರ ಒಂದು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಹಾಗಾಗಿ ಇನ್ನು ಮುಂದಿನ ಬರುವಂಥ ದಿನಗಳಲ್ಲಿ ತುಂಬ ಬೇಗ ಸರ್ಕಾರಿ ನೌಕರರಿಗೆ, ನಾಟ್ ಓನ್ಲಿ ಕೇಂದ್ರ ಸರ್ಕಾರಿ ನೌಕರರು ಬಟ್ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಇಲ್ಲಿ ಹಳೆಯ ಪಿಂಚಣಿ ಯೋಜನೆ ಬಹುಬೇಗನೆ ಬರಲಿದೆ ಅಂತ ನಾವು ಹೇಳ್ಬೋದು. ಸೊ ಏನಿದೆ ಕಂಪ್ಲೀಟ್ ನ್ಯೂಸು, ಯಾವ ರೀತಿಯಾದಂಥ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ಸೊ ದಯವಿಟ್ಟು ಯೂಸ್ಫುಲ್ ಆಗಿರುವಂಥ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆಲ್ ರೈಟ್, ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಶೀರ್ಷಿಕೆಯನ್ನು ಕಮಿಟಿ ಫಾರ್ಮ್ ಫಾರ್ ರೀಥಿಂಕ್ ಆನ್ NPS ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ. ಸೊ ಈ ಒಂದು ಹೆಡ್ಡಿಂಗಲ್ಲೇ ಮೀನಿಂಗ್ ಇರೋ ಹಾಗೆ ಕಮಿಟಿಯೊಂದನ್ನು ರಚನೆ ಮಾಡಲಾಗಿದೆ NPS ಅನ್ನೋ ಒಂದು ಯೋಜನೆಯ ಬಗ್ಗೆ ಮತ್ತೆ ಚರ್ಚಿಸಲು, ಅದರ ಮೇಲೆ ಇನ್ನೊಂದು ಸತಿ ವಿಚಾರ ಮಾಡಲು, ರೀಥಿಂಕ್ ಅಂತ. ಸೊ ಏನು ಬರಿತಾ ಹೋಗ್ತಾರೆ ಅಂತ ನೋಡಿ, ಡೀಟೇಲ್ ನ್ಯೂಸ್ನ ನಾವು ನೋಡೋಣ. The Finance Minister on Thursday notified the formation of a committee to review the pension system for government employees as announced by the Finance Minister Nirmala Sitharaman in Parliament ಅಂತ ಹೇಳ್ತಿದ್ದಾರೆ. while moving amendments to the Finance Bill of 2023. ಸೊ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ನಡೆದಿರುವಂಥ ಸದನದ ಚರ್ಚೆಯಲ್ಲಿ ಈ ಒಂದು ವಿಷಯವನ್ನು ಹೇಳ್ತಾರೆ. ನಾವು NPS ಮೇಲೆ ಇನ್ನೊಂದು ಸತಿ ಚರ್ಚೆ ಮಾಡಲು ಒಂದು ಕಮಿಟಿಯನ್ನು ರಚನೆ ಮಾಡಿದ್ದೀವಿ ಅನ್ನೋ ಒಂದು ಮಾತನ್ನು 2023ರ ಬಿಲ್ ಮಂಡನೆ ಮಾಡುವಾಗ ಹೇಳ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ಸಮ್ ಸ್ಟೇಟ್ಸ್ ರೂಲ್ಡ್ ಬೈ ದಿ ಪಾರ್ಟೀಸ್ ಅದರ್ ದೆನ್ ದ BJP ಹ್ಯಾವ್ ಅನೌನ್ಸ್ಡ್ ಅ ಸ್ವಿಚ್ ಓವರ್ ಫಾರ್ ದಿ ಎಂಪ್ಲಾಯೀಸ್ ಕವರ್ಡ್ ಬೈ ದಿ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ NPS to the old pension scheme that assured a 50% of last drawn salaries as the pension ಅಂತ. ಸೊ ಯಾವೊಂದು ರಾಜ್ಯಗಳಲ್ಲಿ BJP ರೂಲಿಂಗ್ ಪಾರ್ಟಿ ಇಲ್ಲವೋ, ಫಾರ್ ಎಕ್ಸಾಂಪಲ್ ಉತ್ತರಾಖಂಡ್ ಇದೆ, ಜಾರ್ಖಂಡ್ ಇದೆ, ರಾಜಸ್ಥಾನ್ ಇದೆ, ರೀಸೆಂಟಾಗಿ ಪಂಜಾಬ್ ಕೂಡ ಆಯಿತು, ಆಮ್ ಆದ್ಮಿ ಪಾರ್ಟಿಯಲ್ಲಿ ಬಂದಿರುವಂಥದ್ದು. ಸೊ ಎಲ್ಲ ರಾಜ್ಯಗಳು ಹಳೆಯ ಪಿಂಚಣಿ ಯೋಜನೆಯನ್ನು ಮತ್ತೆ ಜಾರಿಗೆ ಮಾಡಿವೆ. ಅವರು ಹೊಸ ಪಿಂಚಣಿ ಯೋಜನೆ ಒಂದು ಪಿಡುಗು, ಇದರಿಂದ ಸರ್ಕಾರಿ ನೌಕರರಿಗೆ ಅನ್ಯಾಯವಾಗುತ್ತಿದೆ, ಆದ್ದರಿಂದ ಹಳೆಯ ಪಿಂಚಣಿ ಯೋಜನೆಯನ್ನು ನೀಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಅವರು ಅಶ್ಯೂರ್ ಮಾಡಿರುವಂಥದ್ದು, ನೀವು ಲಾಸ್ಟ್ ಬೇಸಿಕ್ ಪೇ ಎಷ್ಟು ಪಡಿತಾ ಇರ್ತೀರಾ ಅದರ 50% ನಿಮಗೆ ಸಾಯುವವರೆಗೂ ಪೆನ್ಷನ್ ನೀಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ 50,000 ನೀವು ಲಾಸ್ಟ್ ಬೇಸಿಕ್ ಪೇ ಪಡಿತಾ ಇದ್ದರೆ ನಿಮಗೆ ತಿಂಗಳಿಗೆ ಫಿಕ್ಸ್ ಆಗಿ 25,000 ರೂಪಾಯಿ ಪಿಂಚಣಿಯನ್ನು ನೀಡಲಾಗುವುದು ಅಂತ ಅಶ್ಯೂರೆನ್ಸನ್ನು ನೀಡಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ವೈಲ್ ಸ್ಟೇಟ್ಸ್ ಸಚ್ ಆಸ್ ಮಹಾರಾಷ್ಟ್ರ ವೇರ್ ದ BJP ಇಸ್ ಅ ಪಾರ್ಟ್ ಆಫ್ ರೂಲಿಂಗ್ ಅಲಯನ್ಸ್ ಆರ್ ಮಲ್ಲಿಂಗ್ ದ ಸೇಮ್ ಅಂತ. ಸೊ ಬೇಸಿಕಲಿ BJP ಮಹಾರಾಷ್ಟ್ರದಲ್ಲಿ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಇದೆ, BJP ಮತ್ತು ಇನ್ನೊಂದು ಪಾರ್ಟಿ ಸೇರಿಬಿಟ್ಟು ಸರ್ಕಾರ ಮಾಡಿರುವಂಥದ್ದು. ಸೊ ಅಂಥ ಒಂದು ರಾಜ್ಯದಲ್ಲಿ ಸರ್ಕಾರಿ ನೌಕರರು BJPಗೆ ಹಳೆ ಪಿಂಚಣಿ ಯೋಜನೆಯನ್ನು ನೀಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಸೊ ಅದಾದಮೇಲೆ ದ ಆರ್ಡರ್ ಡಸ್ ನಾಟ್ ಸ್ಪೆಸಿಫೈ ಡೆಡ್ಲೈನ್ ಫಾರ್ ದ ಪ್ಯಾನಲ್ ವಿಚ್ ಮೀನ್ಸ್ ನಿರ್ಮಲಾ ಸೀತಾರಾಮನ್ ಹ್ಯಾಡ್ ಸೆಡ್ ಬೀಯಿಂಗ್
formed as the representations have been received by the NPS for the government employees needs to be improved ಅಂತ. ಸೊ ಈ ಒಂದು ಸಮಿತಿಗೆ ಯಾವುದೇ ರೀತಿಯಂಥ ಸ್ಟ್ರಿಕ್ಟ್ ಡೆಡ್ಲೈನನ್ನು ನೀಡಲಾಗಿಲ್ಲ. ಬಟ್ ಅವರು ಹೇಳಿರುವ ಹಾಗೆ ಲೋಕಸಭೆ ಮಾರ್ಚ್ 24 ಆ ಒಂದು ದಿನದಲ್ಲಿ ಇದನ್ನು ಅನೌನ್ಸ್ ಮಾಡ್ತಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಅಧ್ಯಕ್ಷರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಸೋಮನಾಥನ್ ಅಟ್ ಹೆಲ್ಮ್ ಅಂತ. ದ 4-member ಕಮಿಟಿ will be led by the Finance Secretary TV Somanathan and includes the Chairman of the Pension Fund Regulatory and Development Authority PFRDA that oversees the NPS adopted government employees hired on or after January 1, 2004 ಅಂತ. ಸೊ ಈ ಒಂದು ಸಮಿತಿಯಲ್ಲಿ 4 ಜನರು ಇರ್ತಾರೆ. ಫಸ್ಟ್ ಇದರಲ್ಲಿ ಇರುವಂಥ ಒಂದು ಅಧ್ಯಕ್ಷರಂದರೆ TV ಸೋಮನಾಥನ್ ಫೈನಾನ್ಸ್ ಸೆಕ್ರೆಟರಿ ಆಗಿದ್ದಾರೆ. ಅದೇ ರೀತಿಯಾಗಿ ಉಳಿದಂಥ ಒಂದಿಷ್ಟು ಆಫೀಸರ್ಸ್ಗಳು PFRDA ಕಡೆಯಿಂದ ಇರ್ತಾರೆ. PFRDA ಅಂದರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಸೊ ಆ ಒಂದು ಸಂಸ್ಥೆಯ ಕಡೆಯಿಂದ ಅಧ್ಯಕ್ಷರನ್ನು ಮತ್ತು ಉಳಿದಂಥ ಸದಸ್ಯರನ್ನು ಇಲ್ಲಿ ನೇಮಕ ಮಾಡಲಾಗುವುದು. ಸೊ ಇದಾದಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ. ದ NPS ಆಫರ್ಸ್ ನೋ ಗ್ಯಾರಂಟೆಡ್ ಪೆನ್ಷನ್. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ NPS ಕಡೆಯಿಂದ ಯಾವುದೇ ರೀತಿಯಂಥ ಫಿಕ್ಸ್ಡ್ ಪೆನ್ಷನ್ ಇರೋದಿಲ್ಲ. ಅದು ಸ್ಟಾಕ್ ಮಾರ್ಕೆಟ್ ಮೇಲೆ ಡಿಪೆಂಡೆನ್ಸಿ ಇರೋದ್ರಿಂದ. ದ ಕಮಿಟಿ ವಿಚ್ ವಿಲ್ ಆಲ್ಸೋ ಇನ್ಕ್ಲೂಡ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ Personnel and Training and Special Secretary in the Department of Expenditure of the Finance Ministry has been tasked with involving an approach that addresses government employees' needs while maintaining the financial procedure to protect the common citizens and set an official order ಅಂತ. ಸೊ ಬೇಸಿಕಲಿ ಇದರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಕೂಡ ತುಂಬ ಜನ ಆಫೀಸರ್ಸ್ಗಳನ್ನು ಇನ್ಕ್ಲೂಡ್ ಮಾಡಲಾಗುವುದು. ಡೇ ಟು ಡೇ ಮತ್ತು ಜನಸಾಮಾನ್ಯರ ಒಂದು ಹಣವನ್ನು ಇಲ್ಲಿ ಉಳಿತಾಯ ಮಾಡೋಗೋಸ್ಕರ. ಸೊ ಈ ರೀತಿಯಾಗಿ ತುಂಬಾ ಒಳ್ಳೆ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ ಸರ್ಕಾರಿ ನೌಕರರಿಗೆ ಇಲ್ಲಿ ಹಳೆ ಪಿಂಚಣಿ ಯೋಜನೆಯನ್ನು ನೀಡುವ ಒಂದು ನಿಟ್ಟಿನಲ್ಲಿ. ಸೊ ಅಪ್ಕಮಿಂಗ್ ಡೇಸಲ್ಲಿ ತುಂಬಾ ಅಚ್ಚರಿ ಆಗುತ್ತೆ ನಮಗೆ ಯಾವಾಗ ಹಳೆ ಪಿಂಚಣಿ ಯೋಜನೆ ಮತ್ತೆ ಬರುತ್ತದೆ. ಏನಕ್ಕಂದರೆ ತುಂಬ ಜನ ಇಲ್ಲಿ ಅಂದ್ಕೊಳ್ತಿದ್ದಾರೆ ಹಳೆ ಪಿಂಚಣಿ ಯೋಜನೆ ಯಾವತ್ತೂ ಇನ್ನು ಮುಂದೆ ಬರಲ್ಲ ಅಂತ. ಅದು ಶುದ್ಧ ಸುಳ್ಳು. ಏನಕ್ಕಂದರೆ ಸರ್ಕಾರದ ಮೇಲೆ ಡೇ ಟು ಡೇ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಸರ್ಕಾರ ತನ್ನ ಒಂದು ಅಸ್ತಿತ್ವ ಉಳಿಸ್ಕೊಳ್ಬೇಕು ಅಂದರೆ ಎಲ್ಲ ಒಂದು ಸರ್ಕಾರಿ ನೌಕರರಿಗೆ ಇಲ್ಲಿ ಹಳೆಯ ಪಿಂಚಣಿ ಯೋಜನೆ ಜಾರಿ ಮಾಡಬೇಕಾಗುತ್ತೆ. ಮತ್ತು ಸರ್ಕಾರಿ ನೌಕರು ಕೋರ್ಟ್ ಮೊರೆ ಹೋಗ್ತಾ ಇರೋದರಿಂದ ಸರ್ಕಾರದ ಮೇಲೆ ಪೊಲಿಟಿಕಲ್ ಪ್ರೆಷರ್ ಕೂಡ ಇದೆ. ಅದೇ ರೀತಿಯಾಗಿ ಕಾನೂನಾತ್ಮಕವಾಗಿಯೂ ಕೂಡ ಸರ್ಕಾರಿ ನೌಕರು ಈ ಒಂದು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ಕಾರಿ ನೌಕರಿಗೆ ಇಲ್ಲಿ ಜಯ ಸಿಗುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ. ಸೊ ನಮಗೆ ಮುಂದಿನ ದಿನಗಳಲ್ಲಿ OPS ತುಂಬಾ ಬೇಗ ಸಿಗಲಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ OPS ಮತ್ತು NPS ಮೇಲಿನ ಚರ್ಚೆಯ ಬಗ್ಗೆ ಯಾವ ರೀತಿಯಾದಂಥ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಅನ್ನೋದ್ರ ಮೇಲೆ ಒಂದಿಷ್ಟು ಇನ್ಫಾರ್ಮೇಷನ್. ಸೊ ವಿಡಿಯೋ ಒಳ್ಳೆದನಿಸಿದರೆ ಖಂಡಿತವಾಗೂ ಲೈಕ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್